ರೈತರ ಆಕ್ರೋಶದ ಜ್ವಾಲೆ ಅದು ಸಂಪೂರ್ಣವಾಗಿ ಬೆಳಗಾವಿ ಸೇರಿದಂತೆ ಬೆಳಗಾವಿಯ ಆಸುಪಾಸು ಊರು ಬೆಳಗಾವಿ ಜಿಲ್ಲೆಯ ಎಲ್ಲಾ ತಾಲೂಕುಗಳನ್ನ ಆವರಿಸಿಕೊಂಡಿದೆ. ಹೋರಾಟದ ಕಿಚ್ಚು ಯಾವ ಮಟ್ಟಕ್ಕೆ ಈಗ ಬೆಂಕಿ ಹಚ್ಚಿದೆ ಸರ್? ಇಡೀ ರಾಜ್ಯನ ಸುಟ್ಟು ಕರಕಲಾಗುವಂತ ಹೋರಾಟ ಕಿಚ್ಚ ಎದೈತಿ ಈ ದಿನದಾಗ. ಯಾಕಂದ್ರೆ ರೈತರಿಗೆ ಇಷ್ಟೊಂದು ರಾಜಕಾರಣಿಗಳಿದ್ರು, ಇಷ್ಟೊಂದು ಬೆಳಗಾವಿ ಜಿಲ್ಲೆ ಒಳಗೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿದ್ರು, ಯಾರು ಒಬ್ಬರು ಸಹ ಬಂದ್ ಕಿಸಿದ ರೈತರ ಕಷ್ಟ ಸುಖ ಕೇಳಕ್ ತಯಾರಿಲ್ಲ. ಆದ ಕಾರಣ ಇದಕ್ಕೆ ಒಂದು ಪರಿಹಾರಪ್ಪ ಅಂತಂದ್ರೆ ಒಂದ್ಸಲ ಕೂಗ್ರಿ ಎಲ್ಲ. ಈ ಧ್ವನಿ ಎಲ್ಲಿ ಕೇಳಬೇಕಂತ ಹೇಳಿದ್ರೆ ವಿಧಾನಸೌಧದೊಳಗಡೆ ನಮ್ಮ ಇದೇ 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 ಹಸಿರು ಶಾಲ್ ಹಾಕೊಂಡು ಏನ್ ಮಾಡ್ತಿದ್ರಲ್ಲ ವಿಧಾನಸೌಧ ಕೇಳಿಸ್ಬೇಕು. ಈ ಶಾಲು ಇದೆಯಲ್ಲ, ಇದು ಯಾವಾಗ ಒಂದು ಸರ್ಕಾರವನ್ನ ವಿಧಾನಸೌಧದೊಳಗಡೆ ಕೂರಿಸುತ್ತೆ, ಕೆಳಗಿಳಿಸುತ್ತೆ ಅಂತ ಶಾಲು. ಆ ಶಾಲೆಗೆ ಇವತ್ತು ಅನ್ಯಾಯ ಆಗಿದೆ. ಇವತ್ತು ಹಸಿರು ಸೇನೆಗೆ ಬೀದಿಗಿಳಿದು ಹೋರಾಟ ಮಾಡ್ತಾ ಇದೆ. ನ್ಯಾಯಯುತದ ಬೆಲೆ ಸಿಗ್ಬೇಕು ಅಂತೇಳಿ ಹೋರಾಟದ ಜ್ವಾಲೆ ವ್ಯಾಪಿಸ್ತಾ ಇದೆ. ಈಗಷ್ಟೇ ಇಲ್ಲಿಂದ ಹೊರಡ್ತಾರೆ, ಸಾವಿರಾರು ಜನ ಸೇರಿದ್ದಾರೆ. ಬೇಕೇ ಬೇಕು. ಸತತವಾಗಿ 8ನೇ ದಿವಸದಿಂದ ನಮ್ಮ ಗುರ್ಲಾಪುರ ಕ್ರಾಸದಲ್ಲಿ ರೈತ ಪರ ಹೋರಾಟಗಾರರು ಉಪವಾಸದಿಂದ ತಮ್ಮ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಹೋರಾಟಕ್ಕೆ ಯಾವುದೇ ಒಬ್ಬ ರಾಜಕಾರಣ ಆಗಲಿ, ಯಾವುದೇ ಒಬ್ಬ ಸಕ್ಕರೆ ಕಾರ್ಖಾನೆಯ ಮಾಲೀಕರಾಗಲಿ ಇಲ್ಲಿವರೆಗೂ ಸಹಿತ ಒಂದು ಒಳ್ಳೆಯ ರೀತಿಯಾದಂತಹ 3,500 ರೂಪಾಯಿ ಪ್ರತಿ ಟನ್ 2028ರ ಚುನಾವಣೆಯಲ್ಲಿ ಇಡೀ ಫ್ಯಾಕ್ಟರಿಯ ಮಾಲೀಕರನ್ನ ಹೊರಗಿಟ್ಟು ರೈತರು ಅಧಿಕಾರಕ್ಕೆ ಬರುವಂತ ದಿನ ಬಹಳ ದೂರ ಇಲ್ಲ. ಆ ಕಾರಣ ಮುಂದಿನ ದಿನ ಪಾಠ ಕಲಿಸುವಂತ ಕೆಲಸ ನಮ್ಮ ರೈತ ಸಂಘ ರೈತರು ಮಾಡ್ತಾರೆ. ದೇಶದ ಬೆನ್ನೆಲುಬು ರೈತ ಅಂತಾರ್ರಿ. ರೈತನ ಬೆನ್ಮೂಳೆಯನ್ನ ಇವತ್ತು ಮುರಿತಾ ಇದೆ ಈ ಘನತವೆತ್ತ ಸರ್ಕಾರ. ಹೇಳೋರು ಯಾರು, ಕೇಳೋರು ಯಾರು? ಎಲ್ಲಿಯವರೆಗೆ ನಾವು ರಾಜಕಾರಣಿಗಳನ್ನ MLA MP ಗಳನ್ನ ಆರಿಸಿಗಷ್ಟು ಅಲ್ಲಿ ತನಕ ನಮ್ಮ ರೈತರ ಪರಿಸ್ಥಿತಿ ಇದೇ ರೀತಿ ಇರ್ತದ. ಅದಕ್ಕಾಗಿ ಬರ್ತಕ್ಕಂತಹ 2028ನೇ ಇಸ್ವಿಯಲ್ಲಿ ಇರತಕ್ಕಂತಹ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಪ್ರಾಮಾಣಿಕವಾದಂತಹ ರೈತರನ್ನು ಆರಿಸಿಕೊಟ್ಟಿಗೆಯಿಂದ ನಮ್ಮ ರೈತರಿಗೆ 3,500ರಿಂದ ಮುಂದೆ ಬರ್ತಕ್ಕಂತಹ ಒಂದು ದಿನಮಾನದಲ್ಲಿ ಕಬ್ಬಿನ ಘೋಷಣೆ ಮಾಡ್ತಕ್ಕಂಥ ರೈತರನ್ನ ಜನಪ್ರತಿನಿಧಿಯಾಗಿ ಆರಿಸಿರ್ತಕ್ಕಂತಹ ಒಂದು ಪ್ರತಿಜ್ಞೆಯನ್ನ ಇವತ್ತು ನಮ್ಮ ಗುರ್ಲಾಪುರ ಕಾಲದಲ್ಲಿ ಎಲ್ಲ ರೈತರು ಮಾಡ್ತಾ ಇದ್ದೇವೆ. ಜೊತೆಗೆ ಏನಪ್ಪಾ ಅಂತಂದ್ರೆ ರೈತರು ನಮ್ಮ ಭಾರತ ದೇಶದ ಬೆನ್ನೆಲುಬು ಅಂತಕ್ಕಂಥ ಮಾತನ್ನ ಕೇವಲ ಬಾಯಿ ಮಾತಿನ ಮುಖಾಂತರ ಇವ್ರು ಹೇಳ್ತಿದ್ದಾರೆ. ಹೊಲದಲ್ಲಿ ದುಡಿದು ಬೆವರು ಸುರಿಸಿ ಹೊಲದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ರೈತರನ್ನ ಇವತ್ತು ಗುರ್ಲಾಪುರ ಕ್ರಾಸದಲ್ಲಿ ಕೇವಲ ರಸ್ತೆಯಲ್ಲಿ ಮಲಗಿಸಿ ಆ ಒಂದು ರೈತರ ಒಂದು ಕಣ್ಣೀರನ್ನು ಹರಿಸತಕ್ಕಂತಹ ಈ ನಮ್ಮ ಭ್ರಷ್ಟ ಸರ್ಕಾರ, ಜೊತೆಗೆ ಕಾರ್ಖಾನೆಯ ಮಾಲೀಕರಿಗೆ ಧಿಕ್ಕಾರವನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ. ಜೊತೆಗೆ ಈ ರೀತಿಯಾಗಿ ರಸ್ತೆಯಲ್ಲಿ ನಮ್ಮ ರೈತರನ್ನು ಮಲಗಿಸಿ ಕಣ್ಣೀರು ಹಾಕ್ತಕ್ಕಂತಹ ಒಂದು ವ್ಯವಸ್ಥೆ ಮಾಡಿದಂತಹ ಈ ಒಂದು ಕಾರ್ಖಾನೆ ಮಾಲೀಕರಿಗೆ ಬರ್ತಕ್ಕಂಥ ನಮ್ಮಲ್ಲಿ ರೈತರ ಶಾಪ ತಟ್ಟದೇ ಇರದಂಗಲ್ಲ ಅಂತ. ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ಜಾಗ ಬಿಟ್ಟು ಕದಲಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ರೈತರ ಆಕ್ರೋಶದ ಜ್ವಾಲೆ ಅದು ಸಂಪೂರ್ಣವಾಗಿ ಬೆಳಗಾವಿ ಸೇರಿದಂತೆ ಬೆಳಗಾವಿಯ ಆಸುಪಾಸು ಊರು ಬೆಳಗಾವಿ ಜಿಲ್ಲೆಯ ಎಲ್ಲಾ ತಾಲೂಕುಗಳನ್ನ ಆವರಿಸಿಕೊಂಡಿದೆ. ಹೋರಾಟದ ಕಿಚ್ಚು ಯಾವ ಮಟ್ಟಕ್ಕೆ ಈಗ ಬೆಂಕಿ ಹಚ್ಚಿದೆ ಸರ್? ಇಡೀ ರಾಜ್ಯನ ಸುಟ್ಟು ಕರಕಲಾಗುವಂತ ಹೋರಾಟ ಕಿಚ್ಚ ಎದೈತಿ ಈ ದಿನದಾಗ. ಯಾಕಂದ್ರೆ ರೈತರಿಗೆ ಇಷ್ಟೊಂದು ರಾಜಕಾರಣಿಗಳಿದ್ರು, ಇಷ್ಟೊಂದು ಬೆಳಗಾವಿ ಜಿಲ್ಲೆ ಒಳಗೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿದ್ರು, ಯಾರು ಒಬ್ಬರು ಸಹ ಬಂದ್ ಕಿಸಿದ ರೈತರ ಕಷ್ಟ ಸುಖ ಕೇಳಕ್ ತಯಾರಿಲ್ಲ. ಆದ ಕಾರಣ ಇದಕ್ಕೆ ಒಂದು ಪರಿಹಾರಪ್ಪ ಅಂತಂದ್ರೆ ಒಂದ್ಸಲ ಕೂಗ್ರಿ ಎಲ್ಲ. ಈ ಧ್ವನಿ ಎಲ್ಲಿ ಕೇಳಬೇಕಂತ ಹೇಳಿದ್ರೆ ವಿಧಾನಸೌಧದೊಳಗಡೆ ನಮ್ಮ ಇದೇ 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 ಹಸಿರು ಶಾಲ್ ಹಾಕೊಂಡು ಏನ್ ಮಾಡ್ತಿದ್ರಲ್ಲ ವಿಧಾನಸೌಧ ಕೇಳಿಸ್ಬೇಕು. ಈ ಶಾಲು ಇದೆಯಲ್ಲ, ಇದು ಯಾವಾಗ ಒಂದು ಸರ್ಕಾರವನ್ನ ವಿಧಾನಸೌಧದೊಳಗಡೆ ಕೂರಿಸುತ್ತೆ, ಕೆಳಗಿಳಿಸುತ್ತೆ ಅಂತ ಶಾಲು. ಆ ಶಾಲೆಗೆ ಇವತ್ತು ಅನ್ಯಾಯ ಆಗಿದೆ. ಇವತ್ತು ಹಸಿರು ಸೇನೆಗೆ ಬೀದಿಗಿಳಿದು ಹೋರಾಟ ಮಾಡ್ತಾ ಇದೆ. ನ್ಯಾಯಯುತದ ಬೆಲೆ ಸಿಗ್ಬೇಕು ಅಂತೇಳಿ ಹೋರಾಟದ ಜ್ವಾಲೆ ವ್ಯಾಪಿಸ್ತಾ ಇದೆ. ಈಗಷ್ಟೇ ಇಲ್ಲಿಂದ ಹೊರಡ್ತಾರೆ, ಸಾವಿರಾರು ಜನ ಸೇರಿದ್ದಾರೆ. ಬೇಕೇ ಬೇಕು. ಸತತವಾಗಿ 8ನೇ ದಿವಸದಿಂದ ನಮ್ಮ ಗುರ್ಲಾಪುರ ಕ್ರಾಸದಲ್ಲಿ ರೈತ ಪರ ಹೋರಾಟಗಾರರು ಉಪವಾಸದಿಂದ ತಮ್ಮ ಒಂದು
ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಹೋರಾಟಕ್ಕೆ ಯಾವುದೇ ಒಬ್ಬ ರಾಜಕಾರಣ ಆಗಲಿ, ಯಾವುದೇ ಒಬ್ಬ ಸಕ್ಕರೆ ಕಾರ್ಖಾನೆಯ ಮಾಲೀಕರಾಗಲಿ ಇಲ್ಲಿವರೆಗೂ ಸಹಿತ ಒಂದು ಒಳ್ಳೆಯ ರೀತಿಯಾದಂತಹ 3,500 ರೂಪಾಯಿ ಪ್ರತಿ ಟನ್ 2028ರ ಚುನಾವಣೆಯಲ್ಲಿ ಇಡೀ ಫ್ಯಾಕ್ಟರಿಯ ಮಾಲೀಕರನ್ನ ಹೊರಗಿಟ್ಟು ರೈತರು ಅಧಿಕಾರಕ್ಕೆ ಬರುವಂತ ದಿನ ಬಹಳ ದೂರ ಇಲ್ಲ. ಆ ಕಾರಣ ಮುಂದಿನ ದಿನ ಪಾಠ ಕಲಿಸುವಂತ ಕೆಲಸ ನಮ್ಮ ರೈತ ಸಂಘ ರೈತರು ಮಾಡ್ತಾರೆ. ದೇಶದ ಬೆನ್ನೆಲುಬು ರೈತ ಅಂತಾರ್ರಿ. ರೈತನ ಬೆನ್ಮೂಳೆಯನ್ನ ಇವತ್ತು ಮುರಿತಾ ಇದೆ ಈ ಘನತವೆತ್ತ ಸರ್ಕಾರ. ಹೇಳೋರು ಯಾರು, ಕೇಳೋರು ಯಾರು? ಎಲ್ಲಿಯವರೆಗೆ ನಾವು ರಾಜಕಾರಣಿಗಳನ್ನ MLA MP ಗಳನ್ನ ಆರಿಸಿಗಷ್ಟು ಅಲ್ಲಿ ತನಕ ನಮ್ಮ ರೈತರ ಪರಿಸ್ಥಿತಿ ಇದೇ ರೀತಿ ಇರ್ತದ. ಅದಕ್ಕಾಗಿ ಬರ್ತಕ್ಕಂತಹ 2028ನೇ ಇಸ್ವಿಯಲ್ಲಿ ಇರತಕ್ಕಂತಹ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಪ್ರಾಮಾಣಿಕವಾದಂತಹ ರೈತರನ್ನು ಆರಿಸಿಕೊಟ್ಟಿಗೆಯಿಂದ ನಮ್ಮ ರೈತರಿಗೆ 3,500ರಿಂದ ಮುಂದೆ ಬರ್ತಕ್ಕಂತಹ ಒಂದು ದಿನಮಾನದಲ್ಲಿ ಕಬ್ಬಿನ ಘೋಷಣೆ ಮಾಡ್ತಕ್ಕಂಥ ರೈತರನ್ನ ಜನಪ್ರತಿನಿಧಿಯಾಗಿ ಆರಿಸಿರ್ತಕ್ಕಂಥ ಒಂದು ಪ್ರತಿಜ್ಞೆಯನ್ನ ಇವತ್ತು ನಮ್ಮ ಗುರುಲಾಪುರ ಕಾಲದಲ್ಲಿ ನಾವೆಲ್ಲ ರೈತರು ಮಾಡ್ತಾ ಇದ್ದೇವೆ. ಜೊತೆಗೆ ಏನಪ್ಪಾ ಅಂತಂದ್ರೆ ರೈತರು ನಮ್ಮ ಭಾರತ ದೇಶದ ಬೆನ್ನೆಲುಬು ಅಂತಿರ್ತಕ್ಕಂಥ ಮಾತನ್ನ ಕೇವಲ ಬಾಯಿ ಮಾತಿನ ಮುಖಾಂತರ ಇವ್ರು ಹೇಳ್ತಿದ್ದಾರೆ. ಹೊಲದಲ್ಲಿ ದುಡಿದು ಬೆವರು ಸುರಿಸಿ ಹೊಲದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ರೈತರನ್ನ ಇವತ್ತು ಗುರುಲಾಪುರ ಕ್ರಾಸದಲ್ಲಿ ಕೇವಲ ರಸ್ತೆಯಲ್ಲಿ ಮಲಗಿಸಿ ಆ ಒಂದು ರೈತರ ಒಂದು ಕಣ್ಣೀರನ್ನು ಹರಿಸ್ತಕ್ಕಂತಹ ಈ ನಮ್ಮ ಭ್ರಷ್ಟ ಸರ್ಕಾರ, ಜೊತೆಗೆ ಕಾರ್ಖಾನೆಯ ಮಾಲೀಕರಿಗೆ ಧಿಕ್ಕಾರವನ್ನೇ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ. ಜೊತೆಗೆ ಈ ರೀತಿಯಾಗಿ ರಸ್ತೆಯಲ್ಲಿ ನಮ್ಮ ರೈತರನ್ನು ಮಲಗಿಸಿ ಕಣ್ಣೀರು ಹಾಕ್ತಕ್ಕಂತಹ ಒಂದು ವ್ಯವಸ್ಥೆ ಮಾಡಿದಂತಹ ಈ ಒಂದು ಕಾರ್ಖಾನೆ ಮಾಲೀಕರಿಗೆ ಬರ್ತಕ್ಕಂಥ ನಮ್ಮಲ್ಲಿ ರೈತರಿಗೆ ಶಾಪ ತಟ್ಟದೇ ಇರದಂಗಲ್ಲ ಅಂತ. ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ಜಾಗ ಬಿಟ್ಟು ಕದಲಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ರೈತರ ಆಕ್ರೋಶದ ಜ್ವಾಲೆ ಅದು ಸಂಪೂರ್ಣವಾಗಿ ಬೆಳಗಾವಿ ಸೇರಿದಂತೆ ಬೆಳಗಾವಿಯ ಆಸುಪಾಸು ಊರು, ಬೆಳಗಾವಿ ಜಿಲ್ಲೆಯ ಎಲ್ಲಾ ತಾಲೂಕುಗಳನ್ನ ಆವರಿಸಿಕೊಂಡಿದೆ. ಹೋರಾಟದ ಕಿಚ್ಚು ಯಾವ ಮಟ್ಟಕ್ಕೆ ಈಗ ಬೆಂಕಿ ಹಚ್ಚಿದೆ ಸರ್? ಇಡೀ ರಾಜ್ಯನ ಸುಟ್ಟ ಕರಕಲಾಗುವಂತ ಹೋರಾಟ ಕಿಚ್ಚ ಎದೈತಿ ಈ ದಿನದಾಗ. ಯಾಕಂದ್ರೆ ರೈತರಿಗೆ ಇಷ್ಟೊಂದು ರಾಜಕಾರಣಿಗಳಿದ್ರು, ಇಷ್ಟೊಂದು ಬೆಳಗಾವಿ ಜಿಲ್ಲೆ ಒಳಗೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿದ್ರು, ಯಾರು ಒಬ್ಬರು ಸಹ ಬಂದ್ ಕಿಸಿದ ರೈತರ ಕಷ್ಟ ಸುಖ ಕೇಳಕ್ ತಯಾರಿಲ್ಲ. ಆದ ಕಾರಣ ಇದಕ್ಕೆ ಒಂದು ಪರಿಹಾರಪ್ಪ ಅಂತಂದ್ರೆ ಒಂದ್ಸಲ ಕೂಗ್ರಿ ಎಲ್ಲ. ಈ ಧ್ವನಿ ಎಲ್ಲಿ ಕೇಳಬೇಕಂತ ಹೇಳಿದ್ರೆ ವಿಧಾನಸೌಧದೊಳಗಡೆ ನಮ್ಮ ಇದೇ ಹಸಿರು ಶಾಲ್ ಹಾಕೊಂಡು ಏನ್ ಮಾಡ್ತಿದ್ರಲ್ಲ, ವಿಧಾನಸೌಧ ಕೇಳಿಸ್ಬೇಕು. ಈ ಶಾಲು ಇದೆಯಲ್ಲ, ಇದು ಯಾವಾಗ ಒಂದು ಸರ್ಕಾರವನ್ನ ವಿಧಾನಸೌಧದೊಳಗಡೆ ಕೂರಿಸುತ್ತೆ, ಕೆಳಗಿಳಿಸುತ್ತೆ ಅಂತ ಶಾಲು. ಆ ಶಾಲಿಗೆ ಇವತ್ತು ಅನ್ಯಾಯ ಆಗಿದೆ. ಇವತ್ತು ಹಸಿರು ಸೇನೆಗೆ ಬೀದಿಗಿಳಿದು ಹೋರಾಟ ಮಾಡ್ತಾ ಇದೆ. ನ್ಯಾಯಯುತದ ಬೆಲೆ ಸಿಗ್ಬೇಕು ಅಂತೇಳಿ ಹೋರಾಟದ ಜ್ವಾಲೆ ವ್ಯಾಪಿಸ್ತಾ ಇದೆ. ಈಗಷ್ಟೇ ಇಲ್ಲಿಂದ ಹೊರಡ್ತಾರೆ, ಸಾವಿರಾರು ಜನ ಸೇರಿದ್ದಾರೆ. ಬೇಕೇ ಬೇಕು. ಸತತವಾಗಿ 8ನೇ ದಿವಸದಿಂದ ನಮ್ಮ ಗುರುಲಾಪುರ ಕ್ರಾಸದಲ್ಲಿ ರೈತ ಪರ ಹೋರಾಟಗಾರರು ಉಪವಾಸದಿಂದ ತಮ್ಮ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಹೋರಾಟಕ್ಕೆ ಯಾವುದೇ ಒಬ್ಬ ರಾಜಕಾರಣ ಆಗಲಿ, ಯಾವುದೇ ಒಬ್ಬ ಸಕ್ಕರೆ ಕಾರ್ಖಾನೆಯ ಮಾಲೀಕರಾಗಲಿ ಇಲ್ಲಿವರೆಗೂ ಸಹಿತ ಒಂದು ಒಳ್ಳೆಯ ರೀತಿಯಾದಂತಹ 3,500 ರೂಪಾಯಿ ಪ್ರತಿ ಟನ್ 2028ರ ಚುನಾವಣೆಯಲ್ಲಿ ಇಡೀ ಫ್ಯಾಕ್ಟರಿಯ ಮಾಲೀಕರನ್ನ ಹೊರಗಿಟ್ಟು ರೈತರು ಅಧಿಕಾರಕ್ಕೆ ಬರುವಂತ ದಿನ ಬಹಳ ದೂರ ಇಲ್ಲ. ಆ ಕಾರಣ ಮುಂದಿನ ದಿನ ಪಾಠ ಕಲಿಸುವಂತ ಕೆಲಸ ನಮ್ಮ ರೈತ ಸಂಘ ರೈತರು ಮಾಡ್ತಾರೆ. ದೇಶದ ಬೆನ್ನೆಲುಬು ರೈತ ಅಂತಾರ್ರಿ. ರೈತನ ಬೆನ್ಮೂಳೆಯನ್ನ ಇವತ್ತು ಮುರಿತಾ ಇದೆ ಈ ಘನತವೆತ್ತ ಸರ್ಕಾರ. ಹೇಳೋರು ಯಾರು, ಕೇಳೋರು ಯಾರು? ಎಲ್ಲಿಯವರೆಗೆ ನಾವು ರಾಜಕಾರಣಿಗಳನ್ನ MLA MP ಗಳನ್ನ ಆರಿಸಿಗಷ್ಟು ಅಲ್ಲಿ ತನಕ ನಮ್ಮ ರೈತರ ಪರಿಸ್ಥಿತಿ ಇದೇ ರೀತಿ ಇರ್ತದ. ಅದಕ್ಕಾಗಿ ಬರ್ತಕ್ಕಂತಹ 2028ನೇ ಇಸ್ವಿಯಲ್ಲಿ ಇರತಕ್ಕಂತಹ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಪ್ರಾಮಾಣಿಕವಾದಂತಹ ರೈತರನ್ನು ಆರಿಸಿಕೊಟ್ಟಿಗೆಯಿಂದ ನಮ್ಮ ರೈತರಿಗೆ 3,500ರಿಂದ ಮುಂದೆ ಬರ್ತಕ್ಕಂಥ ಒಂದು ದಿನಮಾನದಲ್ಲಿ ಕಬ್ಬಿನ ಘೋಷಣೆ ಮಾಡ್ತಕ್ಕಂಥ ರೈತರನ್ನ ಜನಪ್ರತಿನಿಧಿಯಾಗಿ ಆರಿಸಿರ್ತಕ್ಕಂಥ ಒಂದು ಪ್ರತಿಜ್ಞೆಯನ್ನ ಇವತ್ತು ನಮ್ಮ ಗುರುಲಾಪುರ ಕಾಲದಲ್ಲಿ ನಾವೆಲ್ಲ ರೈತರು ಮಾಡ್ತಾ ಇದ್ದೇವೆ. ಜೊತೆಗೆ ಏನಪ್ಪಾ ಅಂತಂದ್ರೆ ರೈತರು ನಮ್ಮ ಭಾರತ ದೇಶದ ಬೆನ್ನೆಲುಬು ಅಂತಿರ್ತಕ್ಕಂಥ ಮಾತನ್ನ ಕೇವಲ ಬಾಯಿ ಮಾತಿನ ಮುಖಾಂತರ ಇವ್ರು ಹೇಳ್ತಿದ್ದಾರೆ. ಹೊಲದಲ್ಲಿ ದುಡಿದು ಬೆವರು ಸುರಿಸಿ ಹೊಲದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ರೈತರನ್ನ ಇವತ್ತು ಗುರುಲಾಪುರ ಕ್ರಾಸದಲ್ಲಿ ಕೇವಲ
ರಸ್ತೆಯಲ್ಲಿ ಮಲಗಿಸಿ ಆ ಒಂದು ರೈತರ ಒಂದು ಕಣ್ಣೀರನ್ನು ಹರಿಸ್ತಕ್ಕಂತಹ ಈ ನಮ್ಮ ಭ್ರಷ್ಟ ಸರ್ಕಾರ, ಜೊತೆಗೆ ಕಾರ್ಖಾನೆಯ ಮಾಲೀಕರಿಗೆ ಧಿಕ್ಕಾರವನ್ನೇ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ. ಜೊತೆಗೆ ಈ ರೀತಿಯಾಗಿ ರಸ್ತೆಯಲ್ಲಿ ನಮ್ಮ ರೈತರನ್ನು ಮಲಗಿಸಿ ಕಣ್ಣೀರು ಹಾಕ್ತಕ್ಕಂತಹ ಒಂದು ವ್ಯವಸ್ಥೆ ಮಾಡಿದಂತಹ ಈ ಒಂದು ಕಾರ್ಖಾನೆ ಮಾಲೀಕರಿಗೆ ಬರ್ತಕ್ಕಂಥ ನಮ್ಮ ರೈತರಿಗೆ ಶಾಪ ತಟ್ಟದೇ ಇರದಂಗಲ್ಲ ಅಂತ. ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ಜಾಗ ಬಿಟ್ಟು ಕದಲಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.